ಎಸ್ಸೇನೋ ಈ ಬಂಗ್ಲೆಗೂಟ ಈ ಗುಡ್ಡ ಗಿಡ್ಡ ಇದೆಯಲ್ಲ ನಿಜವಾಗ್ಲೂ ಕೂಡ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ದಿನ ಬೆಳಗಾದ್ರೆ ಸಾಕಪ್ಪ ಈ ಬಂಗ್ಲೆಗುಡ್ಡದ ವಿಚಾರ ಆಗಿರ್ಬೋದು ಕಲ್ಲೇರಿ ವಿಚಾರ ಆಗಿರ್ಬೋದು ಸಾಕಷ್ಟು ಸದ್ದನ್ನ ಮಾಡ್ತು ಈ ಧರ್ಮಸ್ಥಳ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಂತ ಸಂದರ್ಭದಲ್ಲಿ ಅವಾಗಿಂದ ಕೂಡ ಈಗಲೂ ಕೂಡ ಒಂದು ಕಡೆ ಬೆಚ್ಚಿ ಬಿದ್ದು ಬಿಟ್ಟಿದ್ರು ಏನಾಗೋಗ್ಬಿಡ್ತಪ್ಪ ಧರ್ಮಸ್ಥಳದಲ್ಲಿ ಏನಾಗೋಗ್ಬಿಡ್ತಪ್ಪ ಈ ರೀತಿಯಾದಂತ ಅನುಮಾನ ಯಾಕೆ ಕಾಡ್ತಾ ಇದೆ ಏನಾಗಿದೆ ನಿಜವಾಗ್ಲೂ ಹೋಗಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ರು ಸಾಕಷ್ಟು ಜನ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದು ಹೋಗ್ಬಿಟ್ಟಿದೆ ಅಂತಂದ್ರೆ ನಾವು ಯಾವ ಕಾರಣಕ್ಕಾಗಿ ಅಲ್ಲಿ ಎಲ್ಲಿ ಹೆಂಗ್ ಹೋಗ್ಬೇಕು ಅಂತ ಹೇಳಿ ಕೂಡ ಭಯ ಪಟ್ಬಿಟ್ಟಿದ್ರು ಇಷ್ಟೆಲ್ಲವೂ ಕೂಡ ಆಗೋಗ್ಬಿಡ್ತು ನೋಡಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಸ್ಗೆ ಈಗ ಮತ್ತೆ ಮರುಜೀವ ಸಿಕ್ಕಂಗ ಆಗೋಗ್ಬಿಟ್ಟಿದೆ ನೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮರುಜೀವ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣ SIT ತನಿಖೆ ನೀಡಿದಂತ ಏನು ತಡೆಯಾಜ್ಞೆ ನೀಡಿದ್ರಲ್ಲ ಈಗ ಕೋರ್ಟ್ ನಿಂದ ಒಂದ್ ಕಡೆ ಹೈಕೋರ್ಟ್ ನಿಂದ ಒಂದಿಷ್ಟು ತೆರವನ್ನ ಸಿಕ್ಕಿದೆ ಶವ ಹೂತಿಟ್ಟ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ಕಿರುವಂತದ್ದು ಇಲ್ಲಿ ನೋಡಿ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೆ ಮರುಜೀವ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಗೆ ಕೊಟ್ಟಿದ್ದಂತಹ ತಡೆಯಾಜ್ಞೆ ಹೈಕೋರ್ಟ್ ನಲ್ಲಿ ತೆರವುಗೊಳಿಸಲಾಗಿದೆ ಇನ್ನು SIT ಅಧಿಕಾರಿಗಳು ಮತ್ತೆ ತನಿಖೆಯನ್ನ ಆರಂಭ ಮಾಡಬಹುದು ಇಷ್ಟು ದಿನ SIT ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಸೊ ಇದೇ ರೀತಿಯಾಗಿ ನೋಡಿ ಅರ್ಜಿದಾರರ ಪರವಾಗಿ ವಕೀಲರು ಕೂಡ ಇದನ್ನೇ ವಾದ ಮಾಡಿದ್ರು ಇವತ್ತು SIT ಅವರಿಗೆ ಪರ್ಮಿಷನ್ ತೆಗೆದುಕೊಳ್ಬೇಕು ಕೋರ್ಟ್ ನಿಂದ ತದನಂತರ ತನಿಖೆಯನ್ನು ಆರಂಭ ಮಾಡೋದಕ್ಕೂ ಕೂಡ ಅವರಿಗೆ ಪರ್ಮಿಷನ್ ಇರುತ್ತೆ ಅದು ಬಿಟ್ಬಿಟ್ಟು ಹಿಂಗೆ ನೀವೇ ಸ್ವತಂತ್ರವಾಗಿ ತನಿಖೆ ಮಾಡೋದು ಸರಿಯಲ್ಲ ಅಂತ ಕೂಡ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಾಡಿದ್ರು ಈಗ ಮತ್ತೆ ಆರಂಭಗೊಂಡಿದೆ ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಮತ್ತೆ ಮರುಜೀವ ಬಂದಿರುವಂತದ್ದು ಒಂದು ಕಡೆ ಈ ಬಿ ಗ್ಯಾಂಗ್ ಏನಿದೆ ಈಗ ಡವಡವ ಶುರುವಾಗ್ಬಿಟ್ಟಿದೆ ಮತ್ತೆ ಎಲ್ಲಿ ವಿಚಾರಣೆಗೆ ಕರೀತಾರೋ ಮತ್ತೆ ಎಲ್ಲಿ ವಿಚಾರಣೆಗೆ ನಾವು ಹಾಜರಾಗಬೇಕು ಮತ್ತೆ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಹೆಂಗ್ ಉತ್ತರ ಕೊಡಬೇಕು ಯಾಕಂದ್ರೆ ಸತತವಾಗಿ 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ಬೆಳಗ್ಗೆ ಕರೀತಾರೆ ನೈಟ್ ಒಳಗೂ ಕೂಡಿಸ್ತಾರೆ ನಮ್ಗೆ ಸಾಕಾಗಿ ಹೋಗ್ಬಿಟ್ಟಿದೆ ಹಿಂಸೆ ಕೊಡ್ತಿದ್ದಾರೆ ಕಿರುಕುಳ ಕೊಡ್ತಿದ್ದಾರೆ ನಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಿದ್ರು ಈಗ ತಡೆಯಾಜ್ಞೆಯನ್ನ ಕೊಟ್ಬಿಡ್ತು ಮತ್ತೆ SIT ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಕರೆದ್ರೆ ನೀವು ಹಾಜರಾಗಬೇಕು ಅಂತ ಕೂಡ ಈಗಾಗಲೇ ಕೋರ್ಟ್ ಹೇಳಿಕೆ ಕೊಟ್ಟಿದೆ ಈಗ ಶವ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಾಗಿ ಮರುಜೀವ ಸಿಕ್ಕಿರುವಂತದ್ದು ಏನು ಇಷ್ಟು ದಿನಗಳ ಕಾಲ ಒಂದಿಷ್ಟು ಕಾಯ್ತಾ ಇದ್ರು ಒಂದಿಷ್ಟು ನಿಷ್ಪಕ್ಷವಾದಂತ ತನಿಖೆ ಆಗ್ತಾ ಇದೆ ತನಿಖೆ ಆಗಲಿ ಅಲ್ಲಿ ಆಗಿರುವಂತ ಒಂದಿಷ್ಟು ಘಟನೆಗಳಿಗೆ ನ್ಯಾಯ ಸಿಗಲಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ರು ಈಗ ಮತ್ತೆ ಮರುಜೀವ ಸಿಕ್ಕಂಗ ಹೋಗ್ಬಿಟ್ಟಿದೆ ಹೌದಪ್ಪ ಒಂದು ಕಡೆ ತಡೆಯಾಜ್ಞೆ ಸಿಕ್ಕಿರುವಂತದ್ದು ಮತ್ತೊಂದು ಕಡೆ ರಿಲೀಫ್ ಸಿಕ್ಕಿದೆ ಈ ರಿಲೀಫ್ ಸಿಕ್ಕಿದರ ಜೊತೆಗೆ ಈಗ ಈ ಹೋರಾಟಗಾರರು ಅಂತ ಅನಿಸ್ಕೊಂಡಿದ್ರಲ್ಲ ಪ್ರಮುಖವಾಗಿ ಆ ಭಾಗದಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡಿದ್ದಾರೆ ನ್ಯಾಯದ ಪರವಾಗಿ ಒಂದಿಷ್ಟು ಹೋರಾಟವನ್ನ ಮಾಡಬೇಕಾಗಿರುವಂತದ್ದು ಅವರು ಬಹಳ ಹೋರಾಟ ಮಾಡಬೇಕಾದಂತ ಸಂದರ್ಭದಲ್ಲಿ ಒಂದಿಷ್ಟು ಕೇಸ್ಗಳನ್ನ ಕೊಟ್ಟಿದ್ರು ಅದಾದ ನಂತರ ಕೋರ್ಟ್ನಿಂದ ತಡೆಯಾಜ್ಞೆ ಬಂತು ಅನ್ನುವಂತ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಏನ್ ಸ್ವಾಮಿ ಇದು ಹಿಂಗಾಗೋಗ್ಬಿಡ್ತಾ ಇದೆಯಲ್ಲ ಹಂಗಾಗೋಗ್ಬಿಡ್ತಾ ಇದೆಯಲ್ಲ ಕತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇದೀವಿ ಇದರ ಕುರಿತಾಗಿ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡಿ ಈಗ ತಿಮರೊಡ್ಡಿ ಮಟ್ಟಣ್ಣ ಜಯಂತ್ ವಿಠಲ್ಗೌಡ ಸಲ್ಲಿಸಿದಂತ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ SIT ತನಿಖೆಯ ತಡೆಯಾಜ್ಞೆ ಒಂದ್ ಕಡೆ ತೆರವಾಗಿದೆ ಹೈಕೋರ್ಟ್ ನಿಂದ ಏಕಸದಸ್ಯ ಪೀಠ ಒಂದ್ ಕಡೆ ಆದೇಶ ಹೊರಡಿಸಿರುವಂತದ್ದು ಅರ್ಜಿದಾರರಿಗೆ ತೊಂದರೆ ನೀಡದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ SIT ತನಿಖೆ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರ ಪೀಠದಿಂದ ಆದೇಶ ಬಂದಿದೆ ನೋಡಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಅರ್ಜಿದಾರರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬಾರದು ಇಲ್ಲಿ ತೊಂದರೆಗಳನ್ನ ಆಗಬಾರದು ಈಗ ಗಮನಿಸ್ತಾ ಹೋದಾಗ ತಿಮರೊಡ್ಡಿ ಅವರಾಗಿರ್ಬೋದು ಟಿ ಜಯಂತ್ ಅವರಾಗಿರ್ಬೋದು ಗಿರೀಶ್ ಮಠಣ್ ಅವರಾಗಿರ್ಬೋದು ಸಾಕಷ್ಟು ಒಂದ್ ಕಡೆ ಹೋರಾಟ ಮಾಡಿದ್ರಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ ಆ ಒಂದು ಹೋರಾಟ ಆ ಮುನ್ನೆಲೆ ಎಲ್ಲವೂ ಕೂಡ ಬರೋದಕ್ಕೆ ಆ ಕೇಸ್ ಮತ್ತೆ ರಿಓಪನ್ ಆಗೋದಕ್ಕೆ ಯಾಕಂದ್ರೆ ಆ ನ್ಯಾಯಕ್ಕಾಗಿ ಒಂದ್ ಕಡೆ ದುಡಿತಾ ಇದ್ದಂತ ಕುಟುಂಬಕ್ಕೆ ಒಂದ್ ಕಡೆ ಆಧಾರ ಸ್ತಂಭವಾಗಿ ನಿಂತ್ಕೊಂಡಿದ್ರು ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಈಗ ನೋಡಿ ಅರ್ಜಿದಾರರಿಗೆ ಯಾವುದೇ ರೀತಿಯಾಗಿ ತೊಂದರೆ ನೀಡಬಾರದು ಅಂತ ನೇರವಾಗಿ ಹೈಕೋರ್ಟ್ ಹೇಳ್ಬಿಟ್ಟಿದೆ ನೀವೇನಾದ್ರೂ ಅವ್ರನ್ನ ಪದೇ ಪದೇ ಆಗಿ ಅವ್ರನ್ನ ತೊಂದರೆ ಕೊಡುವಂತ ಕೆಲಸ SIT ಅಧಿಕಾರಿಗಳು ನೇರವಾಗಿ ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ರು ಪದೇ ಪದೇ ವಿಚಾರಣೆ ವಾಟ್ಸ್ಆಪ್ ಮೂಲಕ ಇಮೇಲ್ ಮೂಲಕ ಕಳಿಸ್ತಾ ಇದ್ದಾರೆ ಅಂತಂದ್ರೆ ಹೆಂಗೆ ಇದು ಅದು ಬಿಟ್ಬಿಟ್ಟು ನೋಟಿಸ್ ಅನ್ನ ಕಳಿಸೋದಕ್ಕೆ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಪ್ರಕ್ರಿಯೆ ಇರುತ್ತೆ ಅದು ಬಿಟ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ವಿ ಅಥವಾ ಇಮೇಲ್ ಮೂಲಕ ಕಳಿಸಿದ್ವಿ ಇದು ಎಷ್ಟರ ಮಟ್ಟಿಗೆ ಸರಿ ಬರೋಬ್ಬರಿ 150 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾರೆ ಅಂತಂದ್ರೆ ಎಲ್ಲವೂ ಮಾಹಿತಿಯನ್ನ ಪಡೆದುಕೊಂಡಿರ್ತಾರೆ ಅದು ಬಿಟ್ಬಿಟ್ಟು ಪದೇ ಪದೇ ಬೆಳಗ್ಗೆ ಕರೀತಾರೆ ನೈಟ್ ವರ್ಗೂ ಕೂಡಿಸ್ತಾರೆ ನಮ್ಗೆ ಕಿರುಕುಳ ಕೊಡ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಅವರ ವಾದ ಆಗಿತ್ತು ಹೌದು
ಯಾಕಂದ್ರೆ ಈ ಹಿಂದೆಯೂ ಕೂಡ ಗಮನಿಸ್ತಾ ಹೋದಾಗ ದೀಪ ನಿಜವಾಗ್ಲೂ ಕೂಡ ಗಿರೀಶ್ ಮಠಣ್ಣ ಅವ್ರಿಗಾಗಿರ್ಬೋದು, ತಿಮ್ರೊಡ್ಡಿಗಾಗಿರ್ಬೋದು, ಮತ್ತೊಂದು ಕಡೆ ಟಿ ಜಯಂತ್ಗಾಗಿರ್ಬೋದು, ಒಂದು ಕಡೆ SIT ಹಿಂಗಾಗ್ಬಿಟ್ಟಿತ್ತು ಅಂತಂದ್ರೆ ನೋಟಿಸ್ ಅನ್ನ ಕೊಡೋದು, ಅವರು ನಕಾರ ಮಾಡೋದು, ಅವ್ರು ನೋಟಿಸ್ ಕೊಡೋದು, ಇವ್ರು ನಕಾರ ಮಾಡೋದು, ಮನೆಗೆ ಹೋಗಿ ನೋಟಿಸ್ ಅನ್ನ ಅಂಟಿಸ್ ಬರೋದು, ಆದ್ರೂ ಕೂಡ ಇವ್ರು ಬರೋದಿಲ್ಲ. ಯಾಕಂದ್ರೆ ಕೊನೆಯದಾಗಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ SIT ಅಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕಾಗಿತ್ತು. ಹಂಗೋ ಹಿಂಗೋ ಮಾಡಿ ಸರ್ಕಾರ ಕೂಡ ಒಂದಿಷ್ಟು ವರದಿ ಕೇಳ್ತಾ ಇದೆ. ಈ ವರದಿ ಆದ್ರೂ ಕೂಡ ಸಲ್ಲಿಸಬೇಕು ಅಂತಂದ್ರೆ ಈ 4 ಜನದಾದ್ರೂ ಕೂಡ ಒಂದ್ ಕಡೆ ಏನಿದೆ ಎಲ್ಲವೂ ಕೂಡ ಮಾತುಕತೆ ನಾಡಿದ್ಮೇಲೆ ಸಂಪೂರ್ಣವಾಗಿ ಅವರ ಡೀಟೇಲ್ಸ್ ಕೂಡ ಒಂದಿಷ್ಟು ತನಿಖೆ ಆದ ನಂತರ ಸಂಪೂರ್ಣವಾಗಿ ವರದಿಯಲ್ಲಿ ಒಂದ್ ಕಡೆ ಉಲ್ಲೇಖವನ್ನ ಮಾಡುವ ಮೂಲಕ ವರದಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ಎಲ್ಲೂ ಕೂಡ ಆಗ್ಲಿಲ್ಲ. ಅವರು ವಿಚಾರಣೆಗೆ ಒಂದ್ ಕಡೆ ಹಾಜರಾಗ್ಲಿಲ್ಲ. ವಿಚಾರಣೆಗೆ ಹಾಜರಾಗಬೇಕಾದವ್ರೆ ಒಂದ್ ಕಡೆ ನೋಟಿಸ್ಗೆ ನಕಾರ ಮಾಡಿದ್ರು, ಒಂದ್ ಕಡೆ ನೋಟಿಸ್ಗೆ ಎಲ್ಲೂ ಕೂಡ ಬಗ್ಲಿಲ್ಲ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ನಾವು ಅನ್ಕೊಳ್ತಾ ಇದ್ವಿ, ಏನಪ್ಪ SIT ಅಧಿಕಾರಿಗಳೇ ನೋಟಿಸ್ ಕೊಡ್ತಾ ಇದ್ದಾರೆ, ಆದ್ರೆ ಒಂದ್ ಕಡೆ ಅವ್ರು ಯಾಕೆ ವಿಚಾರಣೆಗೆ ಬರ್ತಾ ಇಲ್ಲ, ವಿಚಾರಣೆಗೆ ಹಾಜರಾಗಬೇಕಲ್ವಾ, ಒಂದ್ ಕಡೆ ತಪ್ಪು ಮಾಡಿಲ್ಲ ಅಂತಂದ್ರೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಮಾತುಗಳು ಕೂಡ ನಾವೆಲ್ಲರೂ ಕೂಡ ಹೇಳಿದ್ವಿ. ಯಾಕಂದ್ರೆ ಈ ಹಿಂದೆಗೂ ಕೂಡ ಯಾಕಂದ್ರೆ ಈಗ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು, ವಿಚಾರಣೆನ ಎದುರಿಸಬೇಕು ಅಂತದ್ರಲ್ಲಿ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಬರೀ ಸಬೂಬನ ಹೇಳ್ಕೊಂಡು ಓಡಾಡ್ತಾ ಇರೋದು ಸರಿಯಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ಈಗ ಮತ್ತೆ ಒಂದ್ ಕಡೆ ಎಲ್ಲೋ ಈ ಬಿ ಗ್ಯಾಂಗ್ಗೆ ಡಬಡವ ಶುರು ಆಗ್ಬಿಟ್ಟಿದೆ. ಮತ್ತೆ ಎಲ್ಲಿ ಕರೆದು ಬಿಡ್ತಾರೋ SIT ಅಧಿಕಾರಿಗಳು, ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ನಾವು ಸಮಂಜಸವಾಗಿ ಈಗಾಗಲೇ ಉತ್ತರವನ್ನ ಕೊಡ್ತೇವೆ ಇಲ್ವಾ ಅನ್ನುವಂಥದ್ದು ಈಗ ಅವ್ರಿಗೆ ಬಹಳ ಚಿಂತನೆ ಆಗ್ಬಿಟ್ಟಿದೆ. ಈಗ ನೋಡಿ, ಧರ್ಮಸ್ಥಳ ಠಾಣೆಯ ಒಂದ್ ಕಡೆ FIR ಕಾಫಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ನೋಡಿ ಒಂದಿಷ್ಟು ಕೇಸ್ಗಳಾಯ್ತು, ಒಂದ್ ಕಡೆ ಅರ್ಜಿಯನ್ನ ಕೊಡುವಂತ ಕೆಲಸ ಆಯ್ತು. ಈ ಅರ್ಜಿ ಲೆಟರ್ಗಳನ್ನ ಗಮನಿಸ್ತಾ ಹೋದಾಗ ನೋಡಿ 39/2025 ಕೋರಿದಂತ ಒಂದು ಅರ್ಜಿ ಏನಿತ್ತಲ್ಲ, ಇದು ಕ್ರೈಮ್ ನಂಬರ್ 39/2025 FIR ಕೋರಿದಂತ ಈ ಬುರ್ಡೆ ಗ್ಯಾಂಗ್ ಅರ್ಜಿ ಇತ್ತು. ಒಂದು ಕಡೆ ಗಮನಿಸ್ತಾ ಹೋದಾಗ ಹೈಕೋರ್ಟ್ ನಲ್ಲಿ ಬುರ್ಡೆ ಗ್ಯಾಂಗ್ ಸಲ್ಲಿಸಿದಂತ ಅರ್ಜಿ ಒಂದ್ ಕಡೆ ವಿಚಾರಣೆ ನಡೆಯುತ್ತಾ. ಸೊ ವಿಚಾರಣೆಯನ್ನ ನಡೆದಂತ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದಂತ ಹೈಕೋರ್ಟ್ ಈ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಿಷ್ಟು ಸೆಕ್ಷನ್ ಗಳನ್ನ ಏರಿಸಬೇಕು, ಅಂದ್ರೆ ಈ ಕೊಟ್ಟಿರುವಂತ ಕೇಸನ್ನ ಒಂದ್ ಕಡೆ ಹಾಕಿರುವಂತ ಕೇಸನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಒಂದ್ ಕಡೆ ಈ ಗ್ಯಾಂಗ್ ಕೂಡ ಒಂದ್ ಕಡೆ ಮುಂದಾಗಿತ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂದ್ರೆ ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು, ನೋಡಿ ನಾವು ಕೇಸನ್ನ ಸಂಪೂರ್ಣವಾಗಿ ವಾಪಸ್ ತೆಗೆದುಕೊಂಡಿಲ್ಲ, ಈಗ ಒಂದಿಷ್ಟು ನಮ್ಮ ಮೇಲೆ ಅನುಮಾನ ಬರ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ನಾವು ಮಾಡಿಲ್ಲ. ಯಾಕೆ ಅಂತಂದ್ರೆ ಇನ್ನೊಂದಿಷ್ಟು ಆಡ್ ಅನ್ನ ಮಾಡಬೇಕಾಗಿದೆ, ಇನ್ನೊಂದಿಷ್ಟು ಸೆಕ್ಷನ್ ಗಳನ್ನ ನಾವು ಆಡ್ ಮಾಡೋಕ್ಕೋಸ್ಕರ ನಾವು ಕೇಸನ್ನ ವಾಪಸ್ ತೆಗೆದುಕೊಂಡಿದ್ದೇವೆ. ಯಾಕಂದ್ರೆ BNSS ಆಕ್ಟ್ ಅಡಿಯಲ್ಲಿ ಒಂದಿಷ್ಟು ಕಾನೂನು ಬದಲಾವಣೆ ಆದಂತ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ನಾವು ಜೋಡಿಸಬೇಕು, ಮತ್ತೊಂದಿಷ್ಟು ಸೆಕ್ಷನ್ ಗಳನ್ನ ಹಾಕೋದಕ್ಕೆ ಒಂದಿಷ್ಟು ನಾವು ಅರ್ಜಿಯನ್ನ ಹಾಕಿದ್ವಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅವರ ಪರ ವಕೀಲರು ಮಾತಾಡುವಂಥದ್ದು, ಬಾಲನ್ ಅವರು ಮಾತಾಡುವಂಥದ್ದು. ಅವರು ಕೂಡ ಹೇಳಿದ್ರು, ನೋಡಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ನೋಡಿ ಬುರ್ಡೆ ಗ್ಯಾಂಗ್ ಒಂದ್ ಕಡೆ ಹೆದರ್ಕೊಂಡ್ಬಿಡ್ತು. ನಿಜವಾಗ್ಲೂ ಕೂಡ ಅವ್ರು ಹೆದರ್ಕೊಂಡಿಲ್ಲ ರೀ. ಸತ್ಯದ ಪರವಾಗಿ ಒಂದಿಷ್ಟು ಕೆಲಸವನ್ನ ಮಾಡುವಂಥದ್ದು, ಹೋರಾಟ ಮಾಡುವಂಥದ್ದು. ಇಷ್ಟು ದಿನಗಳ ಕಾಲ ನಾವು ಅನ್ಕೊಳ್ತಾ ಇದ್ದೀವಿ, ಹೌದಪ್ಪ ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು, ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ರೂಪಿಸುವಂತ ಕೆಲಸವನ್ನ ಮಾಡಿದ್ರು. ಎಲ್ಲೂ ಕೂಡ ಪ್ರೂವ್ ಆಗಿದೆಯಾ? ಎಲ್ಲಾ ಕಡೆ ಒಂದ್ ಕಡೆ ಪ್ರೂವ್ ಆಗಿದೆಯಾ? ಪ್ರೂವ್ನೇ ಆಗಿಲ್ಲ. ಅದಕ್ಕಿಂತ ಸಾಬೀತಾಗಕ್ಕಿಂತ ಮುಂಚೆನೆ ಇವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅನ್ನುವಂಥದ್ದು ಎಷ್ಟೊತ್ತಿಗೆ ಸಾಬೀತಾಗಿದ್ರೆ ಗಿರೀಶ್ ಮಠಣ್ ಅವರು, ತಿಮ್ರೊಡ್ಡಿ, ಟಿ ಜಯಂತ್ ಅವರು ಜೈಲಲ್ಲಿ ಇರ್ಬೇಕಾಗಿತ್ತು ಇಷ್ಟೊತ್ತಿಗೆ. ಆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇತ್ತು ಏನ್ ರಿಯಾಲಿಟಿ ಏನಾಗಿದೆ ಅದ್ರಲ್ಲಿ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಆರೋಪಿಗಳಿದ್ದಾರೆ, ಯಾರು ಏನೇನ್ ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರಿದ್ದಾರೆ ಹಿಂದೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಇನ್ನೂವರೆಗೂ ಕೂಡ ಗೊತ್ತಾಗಿಲ್ಲ ಅಂತಂದ್ರೆ ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಏನೋ ಆಗಿದೆ ಅಂತ ಹೇಳಿ ಒಂದ್ ಕಡೆ ಅನಿಸುತ್ತೆ ನಮ್ಗೆ. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಒಂದ್ ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಇಷ್ಟೆಲ್ಲ ಇವ್ರ ಹೆಸರುಗಳು ಬರ್ತಾ ಇದೆ, ಇಷ್ಟೆಲ್ಲ ಇವರು ಹಿಂಗ್ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ, ಅಷ್ಟು ದಿನಗಳ ಕಾಲ ಷಡ್ಯಂತ್ರ ನಡೆಸಿದ್ದಾರೆ. ಎಷ್ಟು ದಿನಗಳ ಕಾಲ ಷಡ್ಯಂತ್ರ ನಡೆಸಿದ್ರೆ ಇವರು ಆರಾಮಾಗಿ ಹೊರಗಡೆ ಓಡಾಡ್ತಾ ಇರ್ಲಿಲ್ಲ. ಇವ್ರು ಯಾರ್ಯಾರು ಇದ್ದಾರೆ ಪ್ರಮುಖವಾಗಿ ಏನು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ, ಇವ್ರು ಯಾರು ಕೂಡ ಆರಾಮಾಗಿ ಓಡಾಡ್ತಾ ಇರ್ಲಿಲ್ಲ. ಪ್ರಮುಖವಾಗಿ ಇವರು ಆರಾಮಾಗಿ ಓಡಾಡ್ತಾ ಇಲ್ಲ ಅಂತಂದ್ರೆ ಅದರ ಅರ್ಥ ಇವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಗಿರೀಶ್ ಮಠಣ್ಣನವರೇ ಹೇಳಿದ್ರು SIT ಅಧಿಕಾರಿಗಳಿಗೆ ಸರಿಯಾಗಿ ತನಿಖೆ ಮಾಡೋದಕ್ಕೆ ಬರ್ತಾ ಇಲ್ಲ. ಹೌದು, ಸೊ ಒಂದು ಕಡೆ ಹೇಳಿರ್ತಾರೆ, ಯಾಕಂದ್ರೆ ಒಂದಿಷ್ಟು ತನ್ನದೇ ಆದಂತ ಒಂದಿಷ್ಟು ಕೋಪದಲ್ಲಿ ಹೇಳಿರ್ತಾರೆ. ಯಾಕಂದ್ರೆ SIT ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ ಏನ್ ಕತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಒಂದೇ ಆಯಾಮಗಳಲ್ಲಿ ಅವರು ತನಿಖೆ ಮಾಡೋದಿಲ್ಲ, ಬೇರೆ ಬೇರೆ ಆಯಾಮಗಳನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಸಿಕ್ಕಿರುವಂತ ಬುರ್ಡೆಗಳು, ಅಲ್ಲಿ ಸಿಕ್ಕಿರುವಂತ ಮೂಳೆಗಳು, ಅದು ಯಾರ್ದು ಅಥವಾ UDR ಆಗಿದೆಯಾ ಅಥವಾ ಆಗಿಲ್ವಾ, ಅಥವಾ ಅದರ ಜೊತೆಗೆ ಸಹಜ ಸಾವ, ಅಸಹಜ ಸಾವ, ಅಥವಾ ಕೊಲೆ ಆಗಿತ್ತಾ ಅಥವಾ ಅತ್ಯಾಚಾರ ಆಗಿತ್ತಾ, ಈ ಯಾರೇ ಸಂಬಂಧಪಟ್ಟಿದ್ದು, ಇದು DNA ಎಲ್ಲ ಟೆಸ್ಟ್ ಆದ ನಂತರ FSL ವರದಿ ಬಂದ ನಂತರ ಅಧಿಕೃತವಾಗಿ ಅವರು ಕೂಡ ಬಿಟ್ಕೊಡ್ತಾರೆ.
ಎಲ್ಲಾದ್ರೂ ಕೂಡ ನಿಷ್ಪಕ್ಷವಾಗಿ ನಾವು ತನಿಖೆ ಮಾಡ್ತಾ ಇಲ್ಲ, ಯಾರಾದ್ರೂ ನಮ್ಮ ಮೇಲೆ ದಬಾವ್ ಹಾಕ್ತಾ ಇದ್ದಾರೆ, ನಾವು ಇಷ್ಟರಲ್ಲೇ ಮುಗಿಸ್ಬಿಡ್ಬೇಕು ಅನ್ನುವಂತ ಏನಾದ್ರೂ ಇದೆಯಾ? ಹೇಳಿಲ್ಲಲ್ಲ, ಇನ್ನೂ ಕೂಡ ಹೇಳಿಲ್ಲ. ಗೃಹ ಸಚಿವರು ಹೇಳಿದ್ದಾರೆ, ಹೌದು, ಗೃಹ ಸಚಿವರು ಕೂಡ ಬಹಳಷ್ಟು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ನೀವು ಎಷ್ಟು ದಿನಗಳ ಕಾಲ ವರದಿ ಕೊಡ್ತೀರಾ ಕೊಡಿ, ನೀವು ಯಾವಾಗ ಮಾಡ್ತೀರಾ ಮಾಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ. ಯಾಕೆ ಅಂತಂದ್ರೆ ಧರ್ಮಸ್ಥಳ ಕೇಸ್ ಇದೆಯಲ್ಲ ದೀಪ, ನಿಜವಾಗ್ಲೂ ಕೂಡ ಬಹಳ ಸೂಕ್ಷ್ಮವಾಗಿರುವಂತ ಕೇಸು. ಯಾಕಂದ್ರೆ ಈ ಕೇಸ್ ನಲ್ಲಿ ಹಂಗೆ ಹಿಂಗೆ ಇವ್ರ ಮೇಲೆ ಆರೋಪ, ಅವ್ರ ಮೇಲೆ ಆರೋಪ, ಒಂದಿಷ್ಟು ತನಿಖೆ ಆಗೋಗ್ಬಿಡ್ತು. ತನಿಖೆಯಲ್ಲಿ ಹೇಳಕ್ಕಾಗೋದಿಲ್ಲ, ದೂರದಾರ ದಿನಕ್ಕೊಬ್ರು ಬರ್ತಾರೆ, ಅವ್ರು ಹೇಳ್ತಾರ ಅಂತ ಹೇಳ್ಬಿಟ್ಟು ಇವರೇ ಆರೋಪಿ ಇವರೇ ಆರೋಪಿಗಳಂತ ಹೇಳಿ ಹೇಳಕ್ಕಾಗೋದಿಲ್ಲ ಅಲ್ವಾ ಅಲ್ಲಿ. ಎಸ್, ಅದಕ್ಕೋಸ್ಕರ ಈಗ SIT ಸ್ವತಂತ್ರ ತನಿಖೆ ಅಧಿಕಾರವಿಲ್ಲೆಂದು ಒಂದ್ ಕಡೆ ಅರ್ಜಿದಾರರ ವಕೀಲರು ಒಂದ್ ಕಡೆ ವಾದವನ್ನ ಮಾಡಿದಾರಂತೆ. ಪ್ರಮುಖವಾಗಿ SITಗೆ ಸ್ವತಂತ್ರ ತನಿಖೆ ಅಧಿಕಾರ ಇಲ್ಲ ಅಂತ ಹೇಳಿ ಅರ್ಜಿದಾರರ ವಕೀಲರ ವಾದ ಆಗಿತ್ತು. ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿಗೆ ಸರ್ಕಾರ ವಕೀಲರಿಂದ ಆಕ್ಷೇಪಣೆ ಎತ್ತಲಾಗಿದೆ. ಪೊಲೀಸರು ಕೋರ್ಟ್ ಆದೇಶವಿಲ್ಲದೆ ತನಿಖೆ ನಡೆಸಿರುವುದು ಸರಿಯಲ್ಲ, ಅರ್ಜಿದಾರರಿಗೆ ತೊಂದರೆ ನೀಡದಂತೆ ಪೀಠದಿಂದ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ವಿವಾದಗಳು ಕೂಡ ಆಗಿರುವಂತದ್ದು. ಈ ಬುರುಡೆ ಗ್ಯಾಂಗ್ ಸಲ್ಲಿಸಿದಂತಹ ಅರ್ಜಿ ಸರ್ಕಾರದ ವಕೀಲರಿಂದ ಆಕ್ಷೇಪಣೆ ಕೂಡ ಎತ್ತಲಾಗಿದೆ. ಪೊಲೀಸರು ಕೋರ್ಟ್ ಆದೇಶವಿಲ್ಲದೆ ತನಿಖೆ ನಡೆಸಿರುವುದು ಸರಿಯಲ್ಲ. ಒಂದು ಕಡೆ ಅರ್ಜಿದಾರನ ಇಷ್ಟು ದಿನ ಏನ್ ಕರೆಸಿದ್ರು, ಈಗ ಮುಂದೆ ಕರೆಸ್ತಾರೆ ಮತ್ತೆ ವಿಚಾರಣೆಗೆ ಸಂದರ್ಭದಲ್ಲಿ ಯಾರು ಕೂಡ ಕಿರುಕುಳ ಕೊಡಬಾರದು ಈ ಬಿ ಗ್ಯಾಂಗ್ಗೆ ಅಂತ ಹೇಳಿ ಕೂಡ ಈಗ ಪೀಠದಿಂದ ಸೂಚನೆ ಕೊಡಲಾಗಿರುವಂತದ್ದು. ಈಗಾಗಲೇ ನೋಡಿ, ಗಿರೀಶ್ ಭಟ್ಟಣ್ಣನವರು ಆಗಿರ್ಬೋದು, ಮಹೇಶ್ ಶೆಟ್ಟಿ ಕಿರೋಡಿ ಆಗಿರ್ಬೋದು, ಟಿ ಜಯಂತ್ ಹಾಗೂ ವಿಠಲ್ ಗೌಡ ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿದಾರರ ಪರ ವಾದವನ್ನ ಕೂಡ ಮಂಡಿಸಿದ್ರು ವಕೀಲ ಬಾಲನ್. ಈಗಾಗಲೇ 9 ಬಾರಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸಲಾಗಿದೆ. ಸೊ FIR ನಲ್ಲಿ ನಮ್ಮನ್ನ ಆರೋಪಿಗಳಂತ ಹೇಳಿ ಉಲ್ಲೇಖಿಸಿಲ್ಲ, ಖುದ್ದಾಗಿ ನೋಟಿಸ್ ಜಾರಿ ಮಾಡದೆ ವಾಟ್ಸ್ಆಪ್ ಇಮೇಲ್ ಗಳಲ್ಲಿ ಕೊಟ್ಟಿದ್ದಾರೆ. ಸೊ BNSS ಸೆಕ್ಷನ್ 35(3) ಅಡಿಯಲ್ಲಿ ಸಮನ್ಸ್ ಅನ್ನ ಕೊಟ್ಟಿದ್ದು. ಸೊ SIT ಸಮನ್ಸ್ ನೀಡಿರುವುದು ಕಾನೂನು ಬಾಹಿರ ಇದು. ಯಾಕಂದ್ರೆ ನಾವು ಆರೋಪಿಗಳಲ್ಲ, ಇದರಲ್ಲಿ ಸಾಕ್ಷಿಯೂ ಅಲ್ಲ ಅಂತ ಹೇಳಿ ವಾದವನ್ನ ಕೂಡ ಮಂಡಿಸಿದ್ದಾರೆ. ಇದು ಬೇಕು ಅಂತಲೇ ರಾಜಕೀಯ, ಧಾರ್ಮಿಕ ಮತ್ತು ಸಂಘಟನಾತ್ಮಕ ವೈರತ್ವದಿಂದ ನೋಟಿಸ್ ಕೊಟ್ಟು ಬಿಟ್ಟಿದ್ದಾರೆ. ವಿಚಾರಣೆ ಹೆಸರಲ್ಲಿ ಬೆಳಗ್ಗೆಯಿಂದ ಮಧ್ಯರಾತ್ರಿವರೆಗೂ ನಮ್ಮನ್ನ ಕೂರಿಸಲಾಗ್ತಾ ಇತ್ತು, ಕಿರುಕುಳ ಕೊಡ್ಲಾಗ್ತಾ ಇತ್ತು. ಈಗಾಗಲೇ 158 ಗಂಟೆಗೂ ಹೆಚ್ಚು ಕಾಲ ಅರ್ಜಿದಾರರ ವಿಚಾರಣೆ ನಡೆಸಲಾಗಿದೆ. ಈ ರೀತಿಯಾಗಿ ಇವತ್ತು ವಕೀಲ ಬಾಲನ್ ಅವರು ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು. ಹೌದು, ನೋಡಿ, ಆರಂಭದಲ್ಲಿ ಅವರು 251 ಏನು ಆಕ್ಟ್ ಅಡಿಯಲ್ಲಿ ಒಂದ್ ಕಡೆ FIR ದಾಖಲಿಸಿ ನಂತರ ಬೇರೆ ಸೆಕ್ಷನ್ ಸೇರಿಸಿದ್ದಾರೆ ಅನ್ನುವಂಥದ್ದು ಒಂದ್ ಕಡೆ ವಾದ. ಅವಾಗ ತಾನೇ ನಾನು ಹೇಳ್ದ ಹಾಗೆ ಅವ್ರು ಹೇಳ್ತಾ ಇದ್ರು, ನಾವು ಅರ್ಜಿಯನ್ನ ಸಂಪೂರ್ಣವಾಗಿ ಕೊಟ್ಟಿರುವಂತ ಒಂದು ತನಿಖಾ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಲ್ಲಿಸಿರುವಂತಹ ಅರ್ಜಿಯನ್ನ ನಾವು ವಾಪಸ್ ತೆಗೆದುಕೊಂಡಿಲ್ಲ. ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ, ವಾಪಸ್ ತಗೊಂಡ್ಕೊಂಡ್ಬಿಟ್ರು ನೋಡ್ರಿ, ಆ ಗ್ಯಾಂಗ್ ವಾಪಸ್ ತೆಗೆದುಕೊಳ್ಳೋದು. ಇಲ್ಲಿ ವಾಪಸ್ ತೆಗೆದುಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳ್ತಾ ಇರುವಂತದ್ದು ಮತ್ತೊಂದಿಷ್ಟು ಅಡಿಗಳಲ್ಲಿ ಮತ್ತೊಂದಿಷ್ಟು FIR ಅನ್ನ ಹಾಕಿಸುವಂಥದ್ದು, ಮತ್ತೊಂದಿಷ್ಟು ಸೆಕ್ಷನ್ ಗಳನ್ನ ನಾವು ಆಡ್ ಮಾಡಿದೀವಿ ಅನ್ನುವಂಥದ್ದು ಅವರು ವಾದ ಒಂದ್ ಕಡೆ. ನೋಡಿ, ಈಗ SIT ಪರ SPP BN ಜಗದೀಶ್ ಅವರು ವಾದ ಮಂಡಿಸಿದ್ರಲ್ಲ ಇವತ್ತು, ಅರ್ಜಿದಾರರ ಪ್ರಚೋದನೆ ಮೇಲೆ ಚಿನ್ನಯ್ಯ ದೂರು ನೀಡಿದ್ದಾನೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾತಾಡಿದ್ರಂತೆ. ಅದರ ಜೊತೆಗೆ 164 ಹೇಳಿಕೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ 164 ಹೇಳಿಕೆ ಬಹಳಷ್ಟು